ಸೊ ಇವರೇ ಕಸ್ಟಮರು. ಮೊದಲನೇ ಬಾಡಿಗೆ ಜಸ್ಟ್ ಇವಾಗ ಡ್ರಾಪ್ ಆಯಿತು ಫಸ್ಟ್ ಡ್ಯೂಟಿ. ಸೊ ಫಸ್ಟ್ ಡ್ಯೂಟಿ ಎಷ್ಟಪ್ಪ ಅಂತಂದರೆ 425 ರೂಪಾಯಿ. 425 ರೂಪಾಯಿ ಫಸ್ಟ್ ಡ್ರಾಪ್ ಆಗಿರೋದು. ಎಲ್ಲಿದ್ದೀನಿ ಅಂತ ಕೇಳ್ತೀರಾ? ಈಗ ನಾನಿರೋದು ಕುರುದೂಸನಹಳ್ಳಿ. ಓಕೆ, ಸೊ ಆಲ್ಮೋಸ್ಟ್ ಮ್ಯಾಪಲ್ಲಿ ತೋರಿಸ್ತೀನಿ. ಕಸ್ಟಮರ್ಗೆ 5 ಸ್ಟಾರ್ ರೇಟಿಂಗ್. ಡ್ಯೂಟಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಯಾವುದಾದ್ರೂ ಒಂದು ಡ್ಯೂಟಿ ಎತ್ಕೊಂಡು ಹೋಗೋಣ. ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತಂದರೆ ಕುರುದೋಸನಹಳ್ಳಿನಲ್ಲಿ ಇದ್ದೀನಿ. ಯಾವುದೋ 300 ರೂಪಾಯಿ ಇದಿತ್ತಲ್ಲಪ್ಪ, ಮಿಸ್ ಆಯಿತು. ನೋಡ್ಬೋದು ಮೇಡಹಳ್ಳಿ ಮೇನ್ ರೋಡು, ಮೇಡಹಳ್ಳಿ ಸಿಗೇಹಳ್ಳಿ ಮೇನ್ ರೋಡ್ ಅಂತ ಅಂದ್ಬಿಟ್ಟಿದ್ದು. ಆಲ್ಮೋಸ್ಟು ನೋಡೋಣ, ಇಲ್ಲಿಂದ ಯಾವುದಾದ್ರೂ ಒಂದು ಡ್ಯೂಟಿ ಹಾಕ್ಕೊಂಡು ಹೋಗಬೇಕು. ಟೈಮ್ ಬಂದು 10 ಗಂಟೆ 53 ನಿಮಿಷ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ 11 ಗಂಟೆ ಪೀಕ್ ಅವರ್ ಮುಗಿಯೋಕ್ಕೆ ಬಂತು. ಇನ್ನು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಪಟ್ ಅಂತ ಹಾಕ್ಕೊಂಡು ಹೋಗ್ಬಿಟ್ರೆ ಬೆಟರ್ ಇರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಷ್ಟೇ. ನೋಡೋಣ ಎಲ್ಲಿಗೆ ಸಿಗುತ್ತೆ ಅಂತ. ಹಂಗೆ ಒಂದು ಸ್ವಲ್ಪ ಹೊಟ್ಟೆ ಗುಳುಗುಳು, ಒಂದು ಸ್ವಲ್ಪ ನೆನ್ನೆ ಚಾಟ್ಸು ಅವು ಇವೆಲ್ಲ ಸಿಕ್ಕಾಬಿಟ್ಟೆ ತಿಂದು ಹಾಕ್ಬಿಟ್ಟದಕ್ಕೆ ಸಿಕ್ತು ಅಂತ ಅಂದ್ಬಿಟ್ಟು. ಚಳಿ ಅಲ್ವಾ, ಬೆಂಗಳೂರಲ್ಲಿ ಒಂಥರ ವೆದರು, ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಹಂಗಾಗಿ ಏನು ಮಾಡಿದೆ, ಸ್ವಲ್ಪ ಪಾನಿಪುರಿ, ಬೇಲ್ಪುರಿ, ಆಮೇಲೆ ಇದು ಮಸಾಲೆ ಪುರಿ ಎಲ್ಲನೂ ತಿಂದಿದ್ದು ಜಾಸ್ತಿ ಆಗೋಯ್ತು. ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಗುಳುಗುಳು ಅಂತೈತೆ, ಒಂಥರ ಹಿಂಸೆ ಆದಂಗೆ ಆಯ್ತಾ. ಸೊ ನೋಡೋಣ ಇವತ್ತಿನ ದಿವಸ ಹೆಂಗಿರುತ್ತೆ. ಇನ್ನೊಂದು ಡ್ಯೂಟಿ ಸಿಕ್ಕಿದೆ, ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ. ವೈಟ್ ಫೀಲ್ಡ್ ಕಡೆಗೆ ಇರೋದು. ಡ್ಯೂಟಿಗಳಂತೂ ಬರ್ತಿದ್ದಾವೆ. ಬೈಕ್ ಟ್ಯಾಕ್ಸಿ ಅಂತೂ ನಿಂತ ಮೇಲೆ ಒಂದು ಲೆಕ್ಕದಲ್ಲಿ ಚೆನ್ನಾಗಿ ಡ್ಯೂಟಿ ಬರ್ತಿದೆ ಗುರು. ಹೇಳ್ಬೇಕು ಅಂತಂದರೆ ಮೋಸ ಏನಿಲ್ಲ. ಸೊ ಇಲ್ಲೆಲ್ಲೋ ತೋರಿಸ್ತಾ ಇದೆ ಕಸ್ಟಮರ್ ಲೊಕೇಶನ್ನು. ಇಲ್ಲಿ ಲೆಫ್ಟ್ ಎತ್ಕೋಬೇಕು, ಹೋಗಿ ಪಿಕಪ್ ಮಾಡೋಣ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಗುರು. ಹಿಂಗಿದ್ರೆ ಎಲ್ಲ ಕಡೆನೂ ರೋಡಿಂಗ್ ಮಾಡಿಬಿಟ್ರೆ ಇನ್ನು ತುಂಬ ಟ್ರಾಫಿಕ್ ಎಲ್ಲ ಅವಾಯ್ಡ್ ಮಾಡ್ಕೋಬೋದು. ಈ ಅಂತ ಎಷ್ಟು ಸ್ಮೂತ್ ಇದೆ ಗೊತ್ತಾ. ಸೊ 2 ಸೈಡ್ ಹಾಕಿದ್ದಾರೆ. ಇದು ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಓಫರಮ್ ಕಡೆಯಿಂದ ಈ ಕಡೆ ನಾವು ವೈಟ್ ಫೀಲ್ಡ್ ಸಿಗೇಹಳ್ಳಿ ಕಡೆಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಸಕ್ಕದಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಪ್ಯಾಚ್ ಕೂಡ ಹಾಕಿದ್ದಾರೆ. ಈ ಟ್ಯಾಪೇ ಬಿಟ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇನ್ನು ಇಷ್ಟು ಜಾಗ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಹಾಕಿಲ್ಲ. ಬಟ್ ಏನಂತಂದರೆ ಆಪೋಸಿಟ್ ಆ ಕಡೆ ಸೈಡಲ್ಲೇ ಕೂಡ ಫುಲ್ ಟಾರ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಆ ಕಡೆ ಸೈಡ್ ಹಾಕಿರೋದು. ಓಫಾಮ್ ಚಂದ್ಸಂದ್ರ ಇದು ಯಾವುದೋ ಮೆಟ್ರೋ ಸ್ಟೇಷನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಜಾಮ್ ಆಗಿದೆ ಅಂತ ನೋಡ್ಬೋದು. 2-3 ಕಿಲೋಮೀಟರ್ ಅಷ್ಟು ಜಾಮ್ ಆಗಿರೋದು ಆ ಕಡೆ ಸೈಡು ಟುವರ್ಡ್ಸ್ ಮಾರ್ತಳ್ಳಿ ಕಡೆಗೆ. ದಾರಿ ಹೋಗ್ತಾನೂ ಜಾಮ್ ಐತೆ. ಈ ಜಾಮಲ್ಲಿ ಎಲ್ಲಪ್ಪ ಓಡಿಸೋದು. ಇದೊಂದು ಸ್ವಲ್ಪ ಈಗ ಪಾಸ್ ಆದಂಗೆ ಐತಿದೆ, ಆದರೆ ಫುಲ್ ಜಾಮ್ ಆಗಿದೆ ರೋಡ್ ಅಂತ. ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ HL ಅಲ್ಲಿ ಏನು ಕಾಣ್ತಿದೆ ಹಾಲ್ ಮಂಟಪ, ಕಲ್ಯಾಣ ಮಂಟಪ ಅಲ್ಲಿರೋದು ಅದದು ಸರಿನಾ. ಈ ರೋಡಲ್ಲಿ ಹಿಂಗೆ ಸ್ಟ್ರೈಟಾಗಿ ಹೋಯ್ತು ಅಂದರೆ ವಿಭೂತಿಪುರ ಕಡೆಗೆ ಹೋಗ್ಬೋದು. ಈ ಕಡೆ LB ಶಾಸ್ತ್ರಿನಗರ, ವಿಭೂತಿಪುರ, ಕಗ್ದಾಸ್ಪುರ ಈ ರೋಡಲ್ಲಿ ಈ ಕಡೆಯಿಂದ ಹೋಗುವಂಥ ದಾರಿ. ಸೊ ಇಲ್ಲೇ ಡ್ರಾಪ್ ಆಗಿದ್ದು. ಅಂದರೆ ಇದು ಪೋಸ್ಟ್ ಆಫೀಸ್ ಆಯಿತಾ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದು ಡ್ಯೂಟಿ ಬರ್ತಾ ಇಲ್ಲ. 3-4 ಅಪ್ಲಿಕೇಶನು, 3-4 ಅಂದರೆ 3 ಅಪ್ಲಿಕೇಶನು. ಒಂದು ನಮ್ಮ ಯಾತ್ರೆ, ಇನ್ನೊಂದು ರ್ಯಾಪಿಡೋ, ಇನ್ನೊಂದು ಊಬರ್. ಈ 3 ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡ್ತಾ ಇರೋದು. ಸೊ ಇಲ್ಲೇ ಡ್ಯೂಟಿ ಬಂದಿತ್ತು, ಜಸ್ಟ್ ಮಿಸ್ ಆಯಿತು. ಆದರೆ ಪಿಕಪ್ ಸಿಕ್ಕಾಬಿಟ್ಟೆ ಲಾಂಗ್ ಬರ್ತೈತೆ, ಏನೂ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಡ್ಯೂಟಿ ಹಾಕ್ಕೊಂಡು ಹೋಗ್ಬೇಕು. ವೆಯ್ಟ್ ಮಾಡಮ್ಮ. ಮಧ್ಯಾಹ್ನ 2:15 ಆಗಿದೆ. ಸೊ ಆಲ್ಮೋಸ್ಟ್ ಇನ್ನೂ ಊಟ ಮಾಡಿಲ್ಲ. ಅದ್ರ ಜೊತೆಗೆ ಹೇಳ್ಬೇಕು ಅಂತಂದರೆ ನೋಡ್ಬೋದು ಇಲ್ಲಿ ಸ್ಕೂಲ್ ಬಿಡುವಂಥ ಟೈಮು. ಓಕೆ, ಸೊ ಡ್ಯೂಟಿಗಳು ಇಲ್ಲಿಂದ ಬರ್ತಾ ಇದ್ದಾವೆ. ಆಲ್ರೆಡಿ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ. ಸೊ ಎಷ್ಟು ಡ್ಯೂಟಿಗಳು ಬರ್ತಾವೆ ನೋಡಿ ಸ್ಕೂಲ್ ಟೈಮಲ್ಲಿ. ಕರ್ಕೊಬರೋಕ್ಕೋಸ್ಕರ ಯಾವ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ ನೋಡ್ಬೋದು ಆಯಿತಾ. ಸೊ ಇದು ಒಂದು ಬೆನಿಫಿಟ್. ಈ ಥರ ಒಂದು ಮಿನಿಮಮ್ 50 ಈ ಥರದ್ದೆಲ್ಲ ಡ್ಯೂಟಿ ಸಿಗ್ತಾನೇ ಇರ್ತವೆ. ಸೊ ಯಾವುದೋ ಒಂದು ಮಾಡ್ಕೊಂಡು ಹೋಗ್ಬೋದು. ಇದ್ರ ಪಕ್ಕದಲ್ಲಿ HSR ಹೋಟೆಲ್. ಪ್ರತಿ ಒಂದು ಕಡೆನೂ ಸ್ಕೂಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಯಾವುದಾದ್ರೂ ಒಂದು ಟ್ರಿಪ್ ಸಿಗ್ತಾ ಇರುತ್ತೆ. ಸೊ ವೆಯ್ಟ್ ಮಾಡಿ ತಗೊಂಡು ಹೋಗ್ಬೋದು. ಯಾಕೆ ಸಿಗೋ ಬಾಡಿಗೆನ ಬಿಡಬೇಕು. ಈಗ ಬೇರೆ ಬೈಕ್ ಟ್ಯಾಕ್ಸಿ ಎಲ್ಲ ಬ್ಯಾನ್ ಆಗಿದೆಲ್ಲ, ಅದಾದಮೇಲೆ ಸ್ವಲ್ಪ ಬುಕ್ಕಿಂಗ್ ಕೂಡ ಸ್ವಲ್ಪ ಚೆನ್ನಾಗೇ ಬರ್ತಿದ್ದಾವೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಒಂದು 11 ಗಂಟೆ ಮೇಲೆ ಯಾವುದೋ ಡ್ಯೂಟಿಗಳು ಸಿಗ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಬನ್ನಿ, ಕಸ್ಟಮರ್ ಬರ್ತಿದ್ದಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ.
ಎಷ್ಟೋ ಜನದು ಕನಸಾಗಿರುತ್ತೆ ಈ ಗಾಡಿ. ನೀವು ನೋಡ್ಬೋದು ಇಲ್ಲಿ ಪಾಳು ಬಿದ್ದೋಗೈತೆ, ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಏನಾಯ್ತೋ ಏನೋ. ಸೊ ನೋಡಿ, ಮೋಸ್ಟ್ಲಿ ಮಾಡಲು ಬಂದು ಇದು ಒಂದು 14-15 ಮೇಲೆ ಆಗಿರ್ಬೋದಾ, ಇಲ್ಲ 14 ಆಗಿರ್ಬೋದು ಮೋಸ್ಟ್ಲಿ. ನೋಡಿ, ಈಗ ಒಂದು ಡ್ಯೂಟಿ HSR ಇಂದ ವೈಟ್ ಫೀಲ್ಡ್ ಕಡೆಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 9 ಕಿಲೋಮೀಟ್ರು ಅಂದರೆ 9 ಕಿಲೋಮೀಟ್ರಿಗೆ 51 ನಿಮಿಷ ತೋರಿಸ್ತಿದೆ. ಮುಂದೆ ಟ್ರಾಫಿಕ್ ಇದೆ, ಇಲ್ಲಂತೂ ಖಾಲಿಗಿದೆ. ಈ ಥರ ಖಾಲಿ ಇದ್ಬಿಟ್ರೆ ಏನೋ ಒಂಥರ ಜಾಲಿ ಅಂತ ಹೇಳ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಇವತ್ತಿನ ವಿಷಯ ಅಂತಂದರೆ ಶುಕ್ರವಾರ ಒಳ್ಳೆ ಡ್ಯೂಟಿ ಬರುತ್ತವೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಅಂತೂ ಡ್ಯೂಟಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸೊ ಹಂಗಾಗಿ ಇವಾಗ ಇರುವಂತಹ ಈ ರೋಡಿನ ಹೆಸರು ಏನಪ್ಪ ಅಂತಾರೆ, ಔಟರ್ ರಿಂಗ್ ರೋಡ್, ಬೆಳಂದೂರಲ್ಲಿದ್ದೀನಿ. ಕಸ್ಟಮರ್ನ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದರ ಜೊತೆಗೇ ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನೀವು ನೋಡ್ಬೋದು, ಇದು ಮೆಟ್ರೋ ಲೈನ್ ಫುಲ್ ಈಗ ರೆಡಿ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇದನ್ನು ಫುಲ್ ಹಾಕ್ಬಿಟ್ಟಿದ್ದಾರೆ. ಅವಾಗ ಬಂದುಬಿಟ್ಟು ಪಿಲ್ಲರ್ ಅಲ್ಲೊಂದು ಇಲ್ಲೊಂದು ಅಂತ ಇತ್ತು, ಇವಾಗ ಆ ಥರ ಇಲ್ಲ, ಕಂಪ್ಲೀಟಾಗಿ ಆಗ್ತಾ ಬರ್ತಿದ್ದಾರೆ. ಆದಷ್ಟು ಬೇಗ ಇನ್ನು ಮೋಸ್ಟ್ಲಿ ಇನ್ನು 1-1.5 ವರ್ಷ ಒಳಗಡೆ, 2 ವರ್ಷ ಒಳಗಡೆ ರೆಡಿ ಆಗ್ಬೋದು ಮೆಟ್ರೋ ಕೂಡ. ಹಿಂಗೋ ಮಾಡಿ ಎತ್ತಾಕೊಂಬಂದೆ. ನೋಡಿದ್ರೆ ಅವ್ರು ಕ್ಯಾಶ್ ಕೊಡ್ತಿದ್ದಾರೆ, ನನ್ನ ಹತ್ರ ಚೇಂಜ್ ಇಲ್ಲ. ಅದಕ್ಕೋಸ್ಕರ ಕ್ಯಾಶ್ ಕೊಡ್ತಿದ್ದಾರೆ, ಆನ್ಲೈನಲ್ಲಿ ಮಾಡಿ, ನನ್ನ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದೆ. ಸರಿ, ಅಲ್ಲೆಲ್ಲ ಕೇಳ್ಕೊಂಬರ್ತೀನಿ ಅಂತ ಹೋಗವ್ರೆ. ನೋಡೋಣ. ಇನ್ನೂ ಟೀ ಆಗಲಿ ಕಾಫಿ ಆಗಲಿ ಏನೂ ಕುಡಿಲಿಲ್ಲ. ಇನ್ನೂ ಡ್ಯೂಟಿ ಹೊಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. 4-5 ಬಾಡಿಗೆ ಕ್ಯಾನ್ಸಲ್ ಆಗೋಯ್ತು. ಕಸ್ಟಮರ್ ಕತೆ ಏನು ಅಂತಲೇ ಗೊತ್ತಾಯ್ತಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಹೋಗೋಷ್ಟರಲ್ಲಿ 1-1.5 ಕಿಲೋಮೀಟ್ರು, 3/4 ಕಿಲೋಮೀಟ್ರು ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಪೇಷನ್ಸೇ ಇಲ್ಲ ಗುರು ಕಸ್ಟಮರ್ಗಳಿಗೆ. ಯಪ್ಪ, ಬರ್ತಾ ಯಾಕೆ ಹಿಂಗೆ ಆಗ್ತಾವ್ರೆ ಕಸ್ಟಮರು. ಆಲ್ರೆಡಿ ಬುಕ್ಕಿಂಗ್ ಜಾಸ್ತಿ ಬರ್ತಿದೆ. ಪೀಕ್ ಅವರಲ್ಲಿ ಬೆಂಗಳೂರು ಸಿಚುವೇಶನ್ನು, ಬೆಂಗಳೂರಲ್ಲಿ ಆಟೋ ಓಡಿಸೋರೆಲ್ಲ ಗೊತ್ತಿರುತ್ತೆ ಯಾವ ಥರ ಸಿಚುವೇಶನ್ ಇರ್ತಾರೆ ಅಂತ. ಆದರೆ ಕಸ್ಟಮರ್ ಅಂತ ವೆಯ್ಟಿಂಗೇ ಇಲ್ಲ, ವೆಯ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಇದೊಂದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಈಗ ಎಲ್ಲಿದ್ದೀನಿ ಅಂತಂದರೆ ಕಾಡು ಬೀಸನಹಳ್ಳಿ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಒಂದು JP Morgan. ಓಕೆ, ಸೊ ಮುರುಗನ್ ಅಲ್ಲ, ಮೊರ್ಗಮ್ 24 ಅಡೋಬಿ ಐತಲ್ಲ ಅದು. ಸೊ ಈ ಸಿಚುವೇಶನ್ನು ಸದ್ಯಕ್ಕೆ ಆ ಕಡೆ ಫುಲ್ ಜಾಮ್ ಆಗ್ಬಿಡೋದೆ ಒಂದು ಸೈಡು. ಇನ್ನು ಮುಂದೆ ಏನು ಕತೆ ಅಂತ ಗೊತ್ತಿಲ್ಲ. ಟೈಮ್ ಬಂದು 8 ಗಂಟೆ 31 ನಿಮಿಷ ಆಗಿದೆ. ಸೊ ಎಲ್ಲಿದ್ದೀನಿ ಅಂತ ಅಂದರೆ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಸೊ ಬನ್ನಿ, ಇವತ್ತು ನನಗೋಸ್ಕರ ನಾನೇ ಒಂದು ಗಿಫ್ಟ್ ಕೊಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಕ್ಯಾಮ್ರಾ ಶಾಪ್ಗೆ ಹೋಗ್ತಾ ಇದ್ದೀನಿ. ನನಗೋಸ್ಕರ ಒಂದು ಕ್ಯಾಮ್ರಾ ತೊಗೊಳೋಣ ಅಂತ ಅಂದ್ಬಿಟ್ಟು, ಯೂಟ್ಯೂಬ್ ಇದಕ್ಕೋಸ್ಕರ, ಸರಿನಾ. ಸೊ ಬನ್ನಿ, ಬಂದು ತೊಗೊತಾ ಇರೋದು ಕ್ಯಾಮ್ರಾ ಯಾವುದಪ್ಪ ಅಂತಂದರೆ ಇದನ್ನು ನೋಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಎಷ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಈ ಥರ ಇದೆ. ಈ ಕ್ಯಾಮ್ರಾ ಕಡೆಗೆ ಹೋಗ್ತಾ ಇರೋದು. ಸೊ ನೋಡೋಣ ಎಷ್ಟಿಗೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಇದನ್ನು ಕೇಳಿ ಮಾತಾಡಿ ತಗೊಳ್ಳೋಣ. ಇದರ ಆಕ್ಸೆಸರೀಸ್ಗೆಲ್ಲ ಎಷ್ಟು ಬೀಳುತ್ತೆ ಅಂತ ತಿಳ್ಕೊಂಬೋಣಮ್ಮ ಸ್ವಲ್ಪ. ಸೊ ಫೈನಲಿ ತಗೊಂಡು ಹಾಗೆ ಇದೆ. ಅದ್ರ ಜೊತೆಗೆ ಕಾರ್ಡ್ ಕೊಡೋನು. ಇದಕ್ಕೂ 3,500 ರೂಪಾಯಿ. ಕಮ್ಮಿ ಏನು ಅಷ್ಟು ಮಾಡಿಲ್ಲ. ಹೇಳಬೇಕಾದ್ರೆ ಬರ್ತಡೇ ಸರ್ ಅಂತ ಕಮ್ಮಿ ಮಾಡ್ಕೊಳ್ಳಿ ಅಂತಂದ್ರೂ ಕೂಡ ಮಾಡಿಲ್ಲ. ನೋಡೋಣ ಬನ್ನಿ, ಇವಾಗ ಓಪನ್ ಮಾಡುವ. ಯಾವ ಥರ ಸರ್ ಇದು ಪುಷ್? ಓಕೆ. ಸೊ ಫೈನಲಿ ಇನ್ಸ್ಟಾ 360ನಲ್ಲಿ ಇನ್ಮೇಲೆ ವ್ಲಾಗ್ ಮಾಡುವ ಅಂತ ನೋಡೋಣ. ಸೊ ಹ್ಯಾಂಡಿಗೆ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಸೊ ಇದಕ್ಕೆ ಒಳಗಡೆ ಏನಿದು ಒಂದು ಕಾರ್ಡ್ ಹಾಕಿದ ಮೇಲೆ ನೋಡೋಣ. ಆನ್ ಯಾವ ಕಡೆಯಿಂದ? ಆನ್ ಜಸ್ಟ್ ಪ್ರೆಸ್ ಮಾಡಿ. ಈಗ ಸದ್ಯಕ್ಕೆ ಮಾಡಿ. ಸದ್ಯಕ್ಕೆ ನಿಮ್ಗೇನು ಚಾರ್ಜ್ ಇರಲ್ಲ.
ಓಕೆ ಚಾರ್ಜ್ ಮಾಡಬೇಕು ಇಂಗ್ಲೀಷ್ ಮಾಡಿ. ಈಗೇನು ಮಾಡುತ್ತೆ ನಿಮಗೆ ತೋರಿಸುತ್ತೆ ತೆಗೆದಾಕದ ಅಂತ. ಹಾಂ ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಚಾರ್ಜ್ ಮಾಡಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಪೇರ್ ಮಾಡಿ, ಓಕೆ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಹೌದಾ? ಆಮೇಲೆ ಪ್ರಾಡಕ್ಟ್ ರಿಜಿಸ್ಟ್ರೇಷನ್ ಕೂಡ ಅದೇ. ಫೈನಲಿ ಕ್ಯಾಮ್ರಾನ ತೊಗೊಂಡಿದ್ದೀನಿ, ಇಲ್ಲೇ ಬೋಸ್ ಶೋರೂಮ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಎಕ್ಸೈಟ್ಮೆಂಟ್ ಇದೆ, ಒಂಥರ ನಡ್ಕ ಥರ ಆಗ್ತಿದೆ ಕೈ. ಇಷ್ಟು ದೊಡ್ಡ ಅಮೌಂಟಲ್ಲಿ ಆಲ್ಮೋಸ್ಟು ಬಿಲ್ ತೋರಿಸ್ಕೊಡ್ತೀನಿ ಆಮೇಲೆ. ಎಷ್ಟು ಅಮೌಂಟ್ ಅಂತಂದರೆ 57,000 ರುಪೀಸ್ ಆಗಿದೆ ಆಯಿತಾ. 57,000 58,000 ನಿಯರ್ ಬೈ ಆಗಿದೆ. ಸೊ ಒಂದೊಂದು ಅಂದರೆ ಒಂಥರ ಭಯ ಆಯ್ತಿದೆ ಗುರು. ಒಂದು ಕಡೆ ಭಯ ಆಗುತ್ತೆ ಹೇಳಬೇಕು ಅಂತಂದರೆ, ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅದೊಂದು ಧೈರ್ಯ. ಸೊ ಈಗ ಡ್ಯೂಟಿ ಕಡೆಗೆ ಮತ್ತೆ ಹೊರಡೋಣ. ಸೊ ಆಲ್ಮೋಸ್ಟು ನಾನು ತಗೊಂಡಿದ್ದೇನು ಇದು ಬಂದು ಫುಲ್ ಕ್ಯಾಶಲ್ಲೇನೂ ಅಲ್ಲ ಆಯಿತಾ. ಸೊ EMIನಲ್ಲೇ ತಗೊಂಡಿದ್ದು, ಒಂದು ಕಮಿಟ್ಮೆಂಟ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು. ನೋಡೋಣ ಇನ್ನು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂತ ಅಂದರೆ ಏನು ಮಾಡೋದು ಕೂಡ ವ್ಯರ್ಥಾನೆ. ಸೊ ನೋಡೋಣ. ಇನ್ನೂ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅರ್ಜೆಂಟ್ ಬಂದು ಇವಾಗ 8:15 ಬಂದು ತಗೊಂಡಿರೋದು. ಅದನ್ನು ಒಂದು ಸ್ವಲ್ಪ ಟ್ರಯಲ್ ಆಗಲಿ, ಅದನ್ನು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ ಮಾಡೋಕ್ಕಂತೂ ಟೈಮ್ ಸಿಕ್ಕಿಲ್ಲ. ಸೊ ಮನೆಗೆ ಹೋಗಿ ಮಾಡೋಣ ಎಕ್ಸ್ಪೀರಿಯೆನ್ಸು, ಕ್ಯಾಮ್ರಾ ಎಕ್ಸ್ಪೀರಿಯೆನ್ಸ್ ಆಯಿತಾ. ಅಲ್ಲಿ ಮನೆಗೆ ಬಂದಾಯಿತು. ಟೈಮ್ ನೋಡ್ಬೋದು 10:15 ಆಗೋಕ್ಕಾಗಿದೆ. ಸೊ ಗ್ಯಾಸ್ ಹಾಕಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ಮರೆತು ಹೋಯ್ತು. ಇವತ್ತಿನ ಅರ್ನಿಂಗ್ಸು ಡೈರೆಕ್ಟು ಗೂಗಲ್ ಪ್ಲೇನು ತೋರಿಸ್ಬಿಡ್ತೀನಿ. ಗೂಗಲ್ ಪೇನಲ್ಲಿ ಬಂದು ಇದು ಇನ್ನು ಜಾಸ್ತಿ ಆಗಿದೆ ಆಯಿತಾ. ಇಷ್ಟೇ ಆಗಿರೋದು. ಇದ್ರ ಮೇಲೆ ಕ್ಯಾಶ್ ಕಲೆಕ್ಟ್ ಆಗಿದೆ. ಸೊ ನನ್ನ ಟಾರ್ಗೆಟ್ಗಿಂತನೂ ಮೇಲೆ ಹೋಗಿದೆ ಇವತ್ತಿನ ಅರ್ನಿಂಗ್ಸ್. ಸ್ನೇಹಿತರೆ, ಈಗ ಮನೆಯಲ್ಲಿದ್ದೀನಿ. ಬೆಳಗ್ಗೆ ಆಗಿರೋದು. ಈಗ ಟೈಮ್ ಎಷ್ಟಪ್ಪ ಅಂತಂದರೆ, ಚಾರ್ಜ್ಗೆ ಹಾಕಿದ್ದೆ. ಇವಾಗ ಟೈಮ್ ನೋಡ್ಬೋದು 7:20 ಆಗಿದೆ, ಶನಿವಾರ. ಒಂದು ಸ್ವಲ್ಪ ಇದ್ರದ್ದು ರಿವ್ಯೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಬಾಕ್ಸ್ ಬಂದು ಈ ಥರ ಇದೆ. ನನಗೇನೂ ಗೊತ್ತಿಲ್ಲ ಆಯಿತಾ, ಇದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ. ಇದು ಹೆಂಗೆ ಎಡಿಟಿಂಗ್ ಮಾಡ್ತಾರೋ ಏನೋ ಅಂತ ಒಂದು ಧೈರ್ಯದ ಮೇಲೆ ತಗೊಂಡಿದ್ದೀನಿ. ಸೊ ನನ್ನ ಐಫೋನ್ ಚಾರ್ಜರ್ ಏನಿದೆ ಅದರಲ್ಲೇ ಚಾರ್ಜ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಇದು ಈ ಥರ ಇರುತ್ತೆ. ಒಳಗಡೆ ನೋಡ್ಬೋದು ಎವ್ರಿ ಮೂಮೆಂಟ್ ಎನಿ ಸಿಂಗಲ್ ನೋ ಲಿಮಿಟ್ಸ್ ಅಂತ ಇದೆ ನೋಡಿ. ಇದು ನಾನು ಇನ್ನೋವರೆಗೂ ನನಗಿನ್ನೂ ಗೊತ್ತಿಲ್ಲ ಇದರಲ್ಲಿ ಏನೈತೆ ಏನಿಲ್ಲ ಅಂತ ಅಂದ್ಬಿಟ್ಟು. ಒಂದು ಮಾತ್ರ ಏನು ಮಾಡಿದೆ, ಐಫೋನ್ ಚಾರ್ಜರ್ ಮತ್ತು ಚಾರ್ಜಿಂಗ್ ಹಾಕ್ಕೊಂಡೆ. ಅದು ಬಿಟ್ಟರೆ ಈ ಥರ ಇದೆ. ಇನ್ನು ನಾನು ಯಾವುದೇ ಥರ ಸೆಟಪ್ ಏನೂ ಮಾಡಿಲ್ಲ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನೋಡಿ. ಇಲ್ಲಿ ಇನ್ನು ಏನೂ ಮಾಡ್ಕೊಂಡಿಲ್ಲ. ಇದ್ರದ್ದು ಮೇಲ್ಗಡೆ ಕವರ್ ಆಗಿರಲಿ, ಇದು ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಈಗ ನಾನು ವಾಪಸ್ ಇಡ್ತಾ ಇದ್ದೀನಿ. ಯಾಕಂದರೆ ಇದ್ರದ್ದು ಏನು ಆಕ್ಸೆಸರೀಸ್ ಇಲ್ಲ, ಸೆಲ್ಫಿ ಸ್ಟಿಕ್ ಆಗಲಿ ಯಾವುದೂ ಇಲ್ಲ ಇದ್ರದ್ದು. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ವಾಪಸ್ನ ಹಿಂಗೆ ಇಡ್ತಾ ಇದ್ದೀನಿ. ಬಂದುಬಿಟ್ಟಿದ್ದೀನಿ. ಇನ್ನು ಮುಂದಕ್ಕೆ ನೋಡಬೇಕು. ತಗೊಳಕ್ಕೇನೋ ತಗೋಬಿಟ್ಟೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈಗ ಇದ್ರದ್ದು ಆಕ್ಸೆಸರೀಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಿದೆ. ಇದೇ ಇವಾಗ ಮೆಮರಿ ಕಾರ್ಡು ಮತ್ತು ಇದೆಲ್ಲ ಸೇರಿನೇ ಆಲ್ಮೋಸ್ಟು 57,500 ಆಗಿದೆ. ಸರಿನಾ? ಸೊ ನೋಡೋಣ. ಇನ್ನೂ ಇದಕ್ಕೆ ಆಕ್ಸೆಸರೀಸ್ ಎಲ್ಲ ತಗೋಬೇಕು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು ಇದು. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದ್ರದ್ದು ಕತೆ ಏನು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.